ಹೋಗ್ತಾ ಇದೆಯೇನೋ ಅನ್ನೋಂಥ ಮಾತುಗಳು ಬರ್ತಾಯಿದ್ದಾವೆ, ಕೇಳಿ ಬರ್ತಾಯಿದ್ದಾವೆ. ಇಂಥ ಸಂದರ್ಭದಲ್ಲೇ ಇವತ್ತು ಬಿ ಜೆ ಪಿ ತೆಗೆದುಕೊಂಡಂಥ ಅಥವಾ ನಮ್ಮ ಶ್ರೀರಾಮರು ತೆಗೆದುಕೊಂಡಂಥ ಈ ಒಂದು ಪಾದಯಾತ್ರೆ ಮಾಡಿದರೆ ಇನ್ನೂ ಸ್ವಲ್ಪ ಈ ಒಂದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಲರ್ಟ್ ಆಗಬಹುದೇನೋ ಅಂತೇಳಿ. ಯಾಕಂದ್ರೆ ಅವರಲ್ಲಿ ಸ್ವಭಾವ ಅದ ಇಲ್ಲಂತಲ್ಲ, ಕಾಂಗ್ರೆಸ್ಸಿಗರಲ್ಲೇ ಸ್ವಲ್ಪ ಏನು ಟೀಕೆ ಮಾಡಿದರೆ ಬದಲ ಆಗ್ತಾರೆ, ಹೌದನ್ನು ತಪ್ಪದಲ್ಲ ಅಂತೇಳಿ. ಆದರೆ ಇದೇ ಮಾತನ್ನು ನಾವು ಬಿ ಜೆ ಪಿ ಕುರಿತಾಗಿ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ವರ್ಷಗಟ್ಟಲೆ ನಮ್ಮ ರೈತರು ಈ ರದ್ದು ಮಾಡಬೇಕು, ರಿಪೀಲ್ ಮಾಡಬೇಕು, ಈ ಏನಪ್ಪ 3 ಕಾಲೆ ಕಾನೂನುಗಳನ್ನು ಬೆನ್ನು ಹತ್ತಿ ಆಯ್ತು. ಕಡೆಗೂ ಅವರು ಹಿಂದೆ ತಗೊಂಡು ವಿನಃ ರದ್ದು ಮಾಡಲಿಲ್ಲ. ಇಂಥ ಇಷ್ಟೊಂದು ಹಠಮಾರಿತನ ಕಾಂಗ್ರೆಸ್ಸಿಗರಲ್ಲಿ ಇಲ್ಲ ಅನ್ನೋದನ್ನು ನಾವು ಇತಿಹಾಸ ತುಂಬ ನೋಡ್ತಾ ಬಂದಿದ್ದೀವಿ. ಅದೇನೂ ಇರಲಿ, ಈಗಂತೂ ಈ ಒಂದೆಲ್ಲ ಘಟನೆಗಳನ್ನು CBI ತನಿಖೆ ಒಪ್ಪಿಸ್ಬೇಕು ಅಂತೇಳಿ ನಮ್ಮ ಟಿ ಎ ಶರಣ, ಜನತಾದಳ ಪಾರ್ಟಿಯ ನಮ್ಮ ಟಿ ಎ ಶರವಣ ಅವರು ಹೇಳ್ತಾರೆ, ಇಲ್ಲ ನೀವು ಇದಂಥವ್ರು CBI ಕೊಡ್ರಿ ಇದನ್ನು ತನಿಖೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಯಾರು ತನಿಖೆ ಮಾಡ್ತಾರೆ ಮಾಡಿರಿ, ಆದರೆ ಇದು ಆಗ ನೋಡ್ಕೊಂಡು ಹೋದ್ರೆ ಭಾಳ ಉತ್ತಮ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮುಖ್ಯ ಇರೋದೇನಪ್ಪ ಅಂದ್ರೆ ಹಿಂಸಾ ಅನ್ನೋದು ಹೋಗಬೇಕಾಗಿದೆ ಅನ್ನುವಂಥ ಮಾತು. ಆ ದಿಶೆಯಲ್ಲೇ ಇಲ್ಲಿವರೆಗೆ ನಡೆದ ಡೆವಲಪ್ಮೆಂಟ್ ನೋಡಿದಾಗ ಒಂದಿಷ್ಟು ಕಡಿಮೆ ಅಂತ ಹೇಳಬೇಕು. ಯಾಕಂದರೆ ಇದೇ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಗಲಭೆಗಳಾಗೋದು ಮತ್ತೆ ನಾವು ಅದನ್ನು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಏನದಪ್ಪ ಅಂದ್ರೆ ಒಂದು ರೀತಿ ಶಾಂತಿ ಇದ್ದಂಗೆ ಇದು ಆಯಿತು, ಒಂದು ಜೀವ ಹೋಯಿತು ಇಲ್ಲಂತಲ್ಲ, ಆದರೆ ಶಾಂತ ಇವತ್ತು ಆಗ್ಯದಂತ ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಇದು ಕಂಟಿನ್ಯೂ ಆಗಿ ಮುಂದುವರಿಬೇಕು. ಅದೇ ಕಾಲಕ್ಕೆ ಯಾರನ್ನೋ ಬರೀ ಇದರಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಆಗಬಾರ್ದು. ಯಾಕಂದರೆ ಈಗಾಗಲೇ ನಾರಾಯಣ ರೆಡ್ಡಿ ಅವರು ಹಿಡಿಬೇಕು, ಎನ್ಕ್ವೈರಿ ಮಾಡಬೇಕು ಅಂತ ನಮ್ಮ ಈ ಒಂದು ಶ್ರೀರಾಮುಲವರು ಒತ್ತಾಯ ಮಾಡ್ತಾ ಇದ್ದಾರೆ. ಅದು ಒಂದು ಹಂತದವರೆಗೆ ಸರಿ ಇದ್ದರೂ ಸಹಿತ ಅದು ಒಂದರಿಂದ ಸಮಸ್ಯೆ ಸಾಲ್ವ್ ಆಗ್ತದೆ ಅನ್ನುವಂಥ ಮಾತ್ರ ಸುಳ್ಳು. ಯಾಕಂದ್ರೆ ಅಲ್ಲೇ ಈ ಒಂದು ದಿಶೆಯಲ್ಲೇ ಏನಪ್ಪ ಅಂತಂದ್ರೆ ಬಿ ಜೆ ಪಿಗೂ ಈಗ ಒಂದು ಒಳ್ಳೆಯ ಅವಕಾಶ ಬೇಕಾಗ್ಯದ.